ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಟಿಫನ್ಗೆ ಅಂಥೇಳಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡೀವಿ. ಹಂಗೆ ಇಲ್ಲಿ ನನಗೆ ಕುಡಿಯೋಕೆ ಅಂಥೇಳಿ ಸ್ವಲ್ಪ ನೀರು ಇಟ್ಕೊಂಡೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡ್ರಿ, ನಂದು ಸಾಯಿಬಾಬಾಂದ 9ನೇ ದಿನದ ಪೂಜೆ ಐತಿ. ಪೂಜೆ ಅಂದರೆ ಏನ್ರಿ, ಜಸ್ಟ್ ದೀಪವನ್ನು ಈ ರೀತಿ 9 ದೀಪಗಳನ್ನು ರೆಡಿ ಮಾಡ್ಕೊಂಡು ಬತ್ತಿ ಹಾಕ್ಕೊಂಡು ಆ ಬತ್ತಿಗೆ ಎಣ್ಣೆಯನ್ನು ಹಾಕಿಕೊಂಡು ಈ ರೀತಿ ದೀಪಾರಾಧನೆ ಅಂತ ಇರ್ತಾರೆ. ಇದಕ್ಕೆ ದೀಪವನ್ನು ಬೆಳಗಿಸೋದು. ಇದಕ್ಕೆ ನೋಡ್ರಿ, ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾದ್ಕೊಂಡು ಈ ರೀತಿ 1ನೇ ದಿನ 1 ದೀಪ, 2ನೇ ದಿನ 2 ದೀಪ, 3ನೇ ದಿನ 3 ದೀಪ, ಈ ರೀತಿ 9 ದಿನ 9 ದೀಪಗಳನ್ನು ನಾನು ಬೆಳಗಿಸೀನಿ. ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನೀವು ಕೂಡ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿ ಬಾಬಾರವರಿಗೆ ದೀಪಗಳನ್ನು ಬೆಳಗ್ಬೋದು ನೋಡ್ರಿ. ಈ ರೀತಿ ನಾನು ಮತ್ತು ಸಪ್ರೇಟಾಗಿ 2 ದೀಪಗಳನ್ನು ಇಟ್ಕೊಂಡೀನಿ. ಅವು ಶುದ್ಧ ಸಬೂರಿಯ ಸಂಕೇತವಾಗಿ ಆ 2 ದೀಪಗಳನ್ನು ನಾನು ಬೆಳಗಿಸ್ತೀನಿ ನೋಡ್ರಿ. ಹಂಗೆ ಇದೇ ರೀತಿ ಇಲ್ಲಿ ನೋಡ್ರಿ, ಈ ರೀತಿ ನಾನು ಬಾಬಾರವ್ರಿಗೆ ದೀಪಗಳನ್ನು ಬೆಳಗಿ ದೀಪಾರಾಧನೆ ಮಾಡ್ತೀನಿ. ನಾನು ನನ್ನ ಮಗುನ ಪಡಿಬೇಕಾದ್ರೆ, ಅಂದ್ರೆ ನನಗೆ ಗಂಡು ಮಗು ಹುಟ್ಟಬೇಕಾದ್ರೆ ನಾನು ಇದೇ ವ್ರತ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ವ್ರತ ಮಾಡಿರಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.